ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆಯಾ ಟೆನ್ಷನ್ ಅಂತಕ್ಕಂತಹ ಒಂದು ಸುದ್ದಿ ಬರ್ತಾ ಇದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ದರ್ಶನ್ಗೆ ಸಂಬಂಧಪಟ್ಟಂತೆ. ಕೊಲೆ ಆರೋಪಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆಯಂತೆ ಟೆನ್ಷನ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಹಾಗಾದ್ರೆ ಓರ್ವ ಸಿಗರೆಟ್ ಸೇದಿದ್ದಕ್ಕೆ ಎಲ್ಲಾ ಆರೋಪಿಗಳನ್ನ ಶಿಫ್ಟ್ ಮಾಡುವುದು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಯಾವುದೇ ಸವಲತ್ತು ನೀಡಬಾರದಂತ ಹೇಳಿದೆ ಈಗಾಗಲೇ. ಸವಲತ್ತನ್ನ ನೀಡಬೇಡಿ, ಆರೋಪಿಯನ್ನ ಶಿಫ್ಟ್ ಮಾಡ್ತಿರುವುದು ಯಾವ ನ್ಯಾಯ? ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಅವರು ಈಗಂತ ಒಂದು ವಾದವನ್ನ ಮಾಡಿದ್ದಾರೆ. ಆಗಸ್ಟ್ 14ರಂದು ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆಗಸ್ಟ್ 15ಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅರ್ಜಿಯಾಗಿತ್ತು. ಇನ್ನು ಕೇವಲ ಒಂದೇ ದಿನದಲ್ಲಿ ಏನಾಯ್ತು, ನೀವೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಬೇಕಂತ ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಚೌಟ್ ವಾದವನ್ನ ಮಾಡಿದ್ದಾರೆ. ಕೇವಲ ಒಬ್ಬ ಸಿಗರೆಟ್ ಅನ್ನ ಸೇದಿದ್ದಕ್ಕೆ ಎಲ್ರಿಗೂ ಕೂಡ ನೀವು ಈ ರೀತಿಯಾಗಿ ಶಿಫ್ಟ್ ಮಾಡೋದು ಯಾವ ನ್ಯಾಯ? ಹೀಗಂತ ದರ್ಶನ್ ಪರ ವಕೀಲ ಚೌಟ್ ವಾದವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಹಾಗಾದ್ರೆ ದರ್ಶನ್? ಟೆನ್ಷನ್ ಮೇಲೆ ಟೆನ್ಷನ್, ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಮತ್ತೊಂದು ಕಡೆಗೆ ಏವನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏವನ್ ಆರೋಪಿ ಪವಿತ್ರ ಗೌಡ ಅವರು ಕೂಡ ಈಗ ಜಾಮೀನು ಕ್ಲೋಸ್ ಆಗಿರತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಮಂಗಳವಾರ ಪವಿತ್ರ ಗೌಡಗೆ ಅಮಂಗಳಕರವಾಗಿರತಕ್ಕಂಥದ್ದು. ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಬಲವಾದ ವಾದವನ್ನು ಮಾಡ್ತಾ ಇದ್ದಾರೆ. ಆಗಸ್ಟ್ 14ರಂದು ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆಗಸ್ಟ್ 15ಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅರ್ಜಿಯನ್ನು ಹಾಕಲಾಯಿತು. ಯಾಕೆ? ಕೇವಲ ಒಂದು ದಿನದಲ್ಲಿ ಏನೇನಾಯಿತು ಅದನ್ನೆಲ್ಲ ನೀವು ಕ್ಲಿಯರ್ ಕಟ್ ಆಗಿ ಸ್ಪಷ್ಟಪಡಿಸಬೇಕು. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಟೆನ್ಷನ್ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಕೇವಲ ಒಬ್ಬ ಸಿಗರೆಟ್ ಅನ್ನ ಸೇದಿದ್ದಕ್ಕೆ ಎಲ್ಲಾ ಆರೋಪಿಗಳನ್ನ ನೀವು ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕೆ? ಸುಪ್ರೀಂ ಕೋರ್ಟ್ ಹೇಳಿದೆ ಸವಲತ್ತನ್ನ ನೀಡಬಾರದಂತ. ನೀಡಬೇಡಿ, ಸವಲತ್ತನ್ನ ನೀಡಬೇಡಿ. ಹಾಗಾದ್ರೆ ಆರೋಪಿಯನ್ನ ಶಿಫ್ಟ್ ಮಾಡ್ತಿರುವುದು ಯಾವ ನ್ಯಾಯ? ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಬಲವಾದಂತಹ ವಾದವನ್ನ ಮಂಡನೆ ಮಾಡ್ತಿದ್ದ. ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ? ಇದೇ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆ. ಈ ಪ್ರಶ್ನೆಗಳಲ್ಲೇ ದಿನಗಳನ್ನ ಕಳೆಯುವಂತಾಗಿದೆ ದರ್ಶನ್. ರೇಣುಕಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್ ಈಗಾಗಲೇ ಜೈಲಿನ ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಆರೋಪಿ ದರ್ಶನ್ಗೆ ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿ ಅಕಸ್ಮಾತ್ ಏನಾದರೂ ಅನಾಹುತಗಳು ಸಂಭವಿಸಬಾರದಂತಂದ್ಬಿಟ್ಟು ಈಗಾಗಲೇ 10 ಅಡಿ ಕಾಂಪೌಂಡ್ ಅನ್ನ ಭದ್ರಕೋಟೆಯನ್ನ ಸುತ್ತಲೂ ಜೈಲಿನ ತಡೆಗೋಡೆ ಸುತ್ತಲೂ ಕೂಡ 10 ಅಡಿ ಮತ್ತೆ ಎತ್ತರವನ್ನ ಮಾಡಲಾಗಿದೆ. ಈ ಹಿಂದೆ ದರ್ಶನ್ ಒಳಗಡೆ ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಹೊರಗಡೆಯಿಂದ ನೋಡಬಹುದಾಗಿತ್ತು. ಆದರೆ ಈಗ 10 ಅಡಿ ಎತ್ತರ ಮಾಡಲಾಗಿದೆ. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆಯಾ ಟೆನ್ಷನ್ ಅಂತಕ್ಕಂತಹ ಒಂದು ಸುದ್ದಿ ಬರ್ತಾ ಇದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ದರ್ಶನ್ಗೆ ಸಂಬಂಧಪಟ್ಟಂತೆ. ಕೊಲೆ ಆರೋಪಿ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆಯಂತೆ ಟೆನ್ಷನ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಹಾಗಾದ್ರೆ ಓರ್ವ ಸಿಗರೆಟ್ ಸೇದಿದ್ದಕ್ಕೆ ಎಲ್ಲಾ ಆರೋಪಿಗಳನ್ನ ಶಿಫ್ಟ್ ಮಾಡುವುದು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಯಾವುದೇ ಸವಲತ್ತು ನೀಡಬಾರದಂತ ಹೇಳಿದೆ ಈಗಾಗಲೇ. ಸವಲತ್ತನ್ನ ನೀಡಬೇಡಿ, ಆರೋಪಿಯನ್ನ ಶಿಫ್ಟ್ ಮಾಡ್ತಿರುವುದು ಯಾವ ನ್ಯಾಯ? ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಅವರು ಈಗಂತ ಒಂದು ವಾದವನ್ನ ಮಾಡಿದ್ದಾರೆ. ಆಗಸ್ಟ್ 14ರಂದು ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆಗಸ್ಟ್ 15ಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅರ್ಜಿಯಾಗಿತ್ತು. ಇನ್ನು ಕೇವಲ ಒಂದೇ ದಿನದಲ್ಲಿ ಏನಾಯ್ತು, ನೀವೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಬೇಕಂತ ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಚೌಟ್ ವಾದವನ್ನ ಮಾಡಿದ್ದಾರೆ. ಕೇವಲ ಒಬ್ಬ ಸಿಗರೆಟ್ ಅನ್ನ ಸೇದಿದ್ದಕ್ಕೆ ಎಲ್ರಿಗೂ ಕೂಡ ನೀವು ಈ ರೀತಿಯಾಗಿ ಶಿಫ್ಟ್ ಮಾಡೋದು ಯಾವ ನ್ಯಾಯ? ಹೀಗಂತ ದರ್ಶನ್ ಪರ ವಕೀಲ ಚೌಟ್ ವಾದವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಹಾಗಾದ್ರೆ ದರ್ಶನ್? ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಮತ್ತೊಂದು ಕಡೆಗೆ ಏವನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏವನ್ ಆರೋಪಿ ಪವಿತ್ರ ಗೌಡ ಅವರು ಕೂಡ ಈಗ ಜಾಮೀನು ಕ್ಲೋಸ್ ಆಗಿರತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಮಂಗಳವಾರ ಪವಿತ್ರ ಗೌಡಗೆ ಅಮಂಗಳಕರವಾಗಿರತಕ್ಕಂಥದ್ದು. ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಬಲವಾದ ವಾದವನ್ನು ಮಾಡ್ತಾ ಇದ್ದಾರೆ. ಆಗಸ್ಟ್ 14ರಂದು ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆಗಸ್ಟ್ 15ಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅರ್ಜಿಯನ್ನು ಹಾಕಲಾಯಿತು. ಯಾಕೆ? ಕೇವಲ ಒಂದು ದಿನದಲ್ಲಿ ಏನೇನಾಯಿತು ಅದನ್ನೆಲ್ಲ ನೀವು ಕ್ಲಿಯರ್ ಕಟ್ ಆಗಿ ಸ್ಪಷ್ಟಪಡಿಸಬೇಕು. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಟೆನ್ಷನ್ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಕೇವಲ ಒಬ್ಬ ಸಿಗರೆಟ್ ಅನ್ನ ಸೇದಿದ್ದಕ್ಕೆ ಎಲ್ಲಾ ಆರೋಪಿಗಳನ್ನ ನೀವು ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕೆ? ಸುಪ್ರೀಂ ಕೋರ್ಟ್ ಹೇಳಿದೆ ಸವಲತ್ತನ್ನ ನೀಡಬಾರದಂತ. ನೀಡಬೇಡಿ, ಸವಲತ್ತನ್ನ ನೀಡಬೇಡಿ. ಹಾಗಾದ್ರೆ ಆರೋಪಿಯನ್ನ ಶಿಫ್ಟ್ ಮಾಡ್ತಿರುವುದು ಯಾವ ನ್ಯಾಯ? ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಬಲವಾದಂತಹ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ? ಇದೇ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆ. ಈ ಪ್ರಶ್ನೆಗಳಲ್ಲೇ ದಿನಗಳನ್ನ ಕಳೆಯುವಂತಾಗಿದೆ ದರ್ಶನ್. ರೇಣುಕಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್
ಈಗಾಗಲೇ ಜೈಲಿನ ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಆರೋಪಿ ದರ್ಶನ್ಗೆ ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿ ಅಕಸ್ಮಾತ್ ಏನಾದರೂ ಅನಾಹುತಗಳು ಸಂಭವಿಸಬಾರದಂತಂದ್ಬಿಟ್ಟು ಈಗಾಗಲೇ 10 ಅಡಿ ಕಾಂಪೌಂಡ್ ಅನ್ನ ಭದ್ರಕೋಟೆಯನ್ನ ಸುತ್ತಲೂ ಜೈಲಿನ ತಡೆಗೋಡೆ ಸುತ್ತಲೂ ಕೂಡ 10 ಅಡಿ ಮತ್ತೆ ಎತ್ತರವನ್ನ ಮಾಡಲಾಗಿದೆ. ಈ ಹಿಂದೆ ದರ್ಶನ್ ಒಳಗಡೆ ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಹೊರಗಡೆಯಿಂದ ನೋಡಬಹುದಾಗಿತ್ತು. ಆದರೆ ಈಗ 10 ಅಡಿ ಎತ್ತರ ಮಾಡಲಾಗಿದೆ. ಜೈಲಿಗೆ ಶಿಫ್ಟ್ ಆಗ್ತಾರಾ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ದರ್ಶನ್ಗೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆಯಂತೆ ಟೆನ್ಷನ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಹಾಗಾದ್ರೆ ಓರ್ವ ಸಿಗರೆಟ್ ಸೇದಿದ್ದಕ್ಕೆ ಎಲ್ಲಾ ಆರೋಪಿಗಳನ್ನ ಶಿಫ್ಟ್ ಮಾಡುವುದು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಯಾವುದೇ ಸವಲತ್ತು ನೀಡಬಾರದಂತ ಹೇಳಿದೆ. ಈಗಾಗಲೇ ಸವಲತ್ತನ್ನ ನೀಡಬೇಡಿ, ಆರೋಪಿಯನ್ನ ಶಿಫ್ಟ್ ಮಾಡ್ತಿರುವುದು ಯಾವ ನ್ಯಾಯ? ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಅವರು ಈಗಂತ ಒಂದು ವಾದವನ್ನ ಮಾಡಿದ್ದಾರೆ. ಆಗಸ್ಟ್ 14ರಂದು ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆಗಸ್ಟ್ 15ಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅರ್ಜಿಯಾಗಿತ್ತು. ಇನ್ನು ಕೇವಲ ಒಂದೇ ದಿನದಲ್ಲಿ ಏನಾಯ್ತು, ನೀವೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಬೇಕಂತ ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಚೌಟ್ ವಾದವನ್ನ ಮಾಡಿದ್ದಾರೆ. ಕೇವಲ ಒಬ್ಬ ಸಿಗರೆಟ್ ಅನ್ನ ಸೇದಿದ್ದಕ್ಕೆ ಎಲ್ರಿಗೂ ಕೂಡ ನೀವು ಈ ರೀತಿಯಾಗಿ ಶಿಫ್ಟ್ ಮಾಡೋದು ಯಾವ ನ್ಯಾಯ? ಹೀಗಂತ ದರ್ಶನ್ ಪರ ವಕೀಲ ಚೌಟ್ ವಾದವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಹಾಗಾದ್ರೆ ದರ್ಶನ್? ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಮತ್ತೊಂದು ಕಡೆಗೆ ಏವನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏವನ್ ಆರೋಪಿ ಪವಿತ್ರ ಗೌಡ ಅವರು ಕೂಡ ಈಗ ಜಾಮೀನು ಕ್ಲೋಸ್ ಆಗಿರತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಮಂಗಳವಾರ ಪವಿತ್ರ ಗೌಡಗೆ ಅಮಂಗಳಕರವಾಗಿರತಕ್ಕಂಥದ್ದು. ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಬಲವಾದ ವಾದವನ್ನು ಮಾಡ್ತಾ ಇದ್ದಾರೆ. ಆಗಸ್ಟ್ 14ರಂದು ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆಗಸ್ಟ್ 15ಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅರ್ಜಿಯನ್ನು ಹಾಕಲಾಯಿತು. ಯಾಕೆ? ಕೇವಲ ಒಂದು ದಿನದಲ್ಲಿ ಏನೇನಾಯಿತು ಅದನ್ನೆಲ್ಲ ನೀವು ಕ್ಲಿಯರ್ ಕಟ್ ಆಗಿ ಸ್ಪಷ್ಟಪಡಿಸಬೇಕು. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಟೆನ್ಷನ್ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಕೇವಲ ಒಬ್ಬ ಸಿಗರೆಟ್ ಅನ್ನ ಸಿದಿದ್ದಕ್ಕೆ ಎಲ್ಲಾ ಆರೋಪಿಗಳನ್ನ ನೀವು ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕೆ? ಸುಪ್ರೀಂ ಕೋರ್ಟ್ ಹೇಳಿದೆ ಸವಲತ್ತನ್ನ ನೀಡಬಾರದಂತ. ಸವಲತ್ತನ್ನ ನೀಡಬೇಡಿ, ಹಾಗಾದ್ರೆ ಆರೋಪಿಯನ್ನ ಶಿಫ್ಟ್ ಮಾಡ್ತಿರುವುದು ಯಾವ ನ್ಯಾಯ? ಆರೋಪಿ ದರ್ಶನ್ ಪರ ವಕೀಲ ಸಂದೇಶ್ ಬಲವಾದಂತಹ ವಾದವನ್ನ ಮಂಡನೆ ಮಾಡ್ತಿದ್ದ. ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ? ಇದೇ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆ. ಈ ಪ್ರಶ್ನೆಗಳಲ್ಲೇ ದಿನಗಳನ್ನ ಕಳೆಯುವಂತಾಗಿದೆ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ದರ್ಶನ್ ಈಗಾಗಲೇ ಜೈಲಿನ ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಆರೋಪಿ ದರ್ಶನ್ಗೆ ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿ ಅಕಸ್ಮಾತ್ ಏನಾದರೂ ಅನಾಹುತಗಳು ಸಂಭವಿಸಬಾರದಂತಂದ್ಬಿಟ್ಟು ಈಗಾಗಲೇ 10 ಅಡಿ ಕಾಂಪೌಂಡ್ ಅನ್ನ ಭದ್ರಕೋಟೆಯನ್ನ ಸುತ್ತಲೂ ಜೈಲಿನ ತಡೆಗೋಡೆ ಸುತ್ತಲೂ ಕೂಡ 10 ಅಡಿ ಮತ್ತೆ ಎತ್ತರವನ್ನ ಮಾಡಲಾಗಿದೆ. ಈ ಹಿಂದೆ ದರ್ಶನ್ ಒಳಗಡೆ ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಹೊರಗಡೆಯಿಂದ ನೋಡಬಹುದಾಗಿತ್ತು. ಆದರೆ ಈಗ 10 ಅಡಿ ಎತ್ತರ ಮಾಡಲಾಗಿದೆ.